ಸ್ನೇಹಿತರೆ, ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾಗಿ ಕನ್ನಡವನ್ನೇ ಜೀವಿಸ್ತಾ ಕನ್ನಡದಲ್ಲೇ ಸುಸ್ಪಷ್ಟವಾಗಿ ಮಾತನಾಡುತ್ತಿದ್ದಂತಹ ನಟಿ, ನಿರೂಪಕಿ ಅಪರ್ಣಾ ವಸ್ತಾರೆ ಅವರು ಈಗ ನೆನಪು ಮಾತ್ರ. ಅವರ ಕನ್ನಡ ಬಹುಶಃ ಯಾರನ್ನು ಕೂಡ ಮೀರಿಸೋಕ್ಕೆ ಸಾಧ್ಯವಾಗದಂಥದ್ದು. ಯಾರಿಂದನೂ ಕೂಡ ಸಾಧ್ಯವಿಲ್ಲ ಅವರ ಕನ್ನಡವನ್ನು ಮೀರಿಸೋಕೆ ಮತ್ತು ಅವರ ನಿರೂಪಣಾ ಶೈಲಿಯನ್ನು ಮೀರಿಸೋಕೆ. ಅಂತಹ ಸುಸ್ಪಷ್ಟವಾದಂತಹ ಕನ್ನಡಿತಿ ಮತ್ತು ಕನ್ನಡದಲ್ಲೇ ಮಾತನಾಡುತ್ತಿದ್ದಂತಹ ಒಬ್ಬ ದಿಟ್ಟ ಸಾಧಕಿ ಅಂತ ಹೇಳಿದರೆ ಅದು ಅಪರ್ಣಾ ವಸ್ತಾರೆ ಅವರು ಇವತ್ತು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಹುಶಃ ಸಾಕಷ್ಟು ಜನರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಿಂತಲೂ ದೊಡ್ಡ ಶಾಕಿಂಗ್ ಏನು ಅಂತ ಹೇಳಿದ್ರೆ, ಕಳೆದ 2 ವರ್ಷಗಳಿಂದ ಅವರು ಕ್ಯಾನ್ಸರ್ನ ಕೊನೆಯ ಹಂತವನ್ನು ಎದುರಿಸ್ತಾ ಇದ್ದರು. ಜೀವನವನ್ನು ಪ್ರತಿ ಕ್ಷಣವೂ ಕೂಡ ಸಾಧನೆಯ ಮೂಲಕ ಒಂದು ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಎದುರಿಸಿದವರು ಈ ಅಪರ್ಣಾ ಅಂತಲೇ ಹೇಳ್ಬೋದು. ಅವರಿಗೆ ಇದ್ದಂತಹ ಶ್ವಾಸಕೋಶದ ಕ್ಯಾನ್ಸರು ಅವರ ಜೀವವನ್ನೇ ಇವತ್ತಲ್ಲ ನಾಳೆ ತೆಗೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಬಟ್ ಆದರೆ ಆ ಜೀವನವನ್ನು ಎದುರಿಸಿದಂಥ ರೀತಿ, ಜೀವನವನ್ನು ಫೇಸ್ ಮಾಡಿಕೊಂಡು ಹೋದಂಥ ರೀತಿ, ಹಾಗೆಯೇ ಆ ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ಎದುರಿಸಿದಂಥ ರೀತಿ, ಸಲ್ಯೂಟ್ ಹೊಡಿಲೇಬೇಕು ಇವರ ಜೀವನದ ಒಂದು ಸಾಹಸಗಾತಿಗೆ. ಯಾಕಂತ ಹೇಳಿದ್ರೆ, ಇವರು ಎದುರಿಸಿದ್ದು ಅಥವಾ ಇವರು ಬದುಕಿದಂಥ ಕ್ಷಣಗಳಿದಾವಲ್ಲ, ಪ್ರತಿಯೊಂದು ಕ್ಷಣವೂ ಕೂಡ ಇವರು ಹೋರಾಟದ ಬದುಕನ್ನೇ ಮಾಡ್ಕೊಂಡು ಬಂದವರು. ಅದಕ್ಕೆ ಅವರ ಪತಿಯು ಕೂಡ ಸಾಥನ್ನು ಕೊಟ್ಟಿದ್ದರು. ಅವ್ರ ಪತಿ ಕೊನೆಗೆ ಹೇಳ್ತಾರೆ, ಈ ಹೋರಾಟದಲ್ಲಿ ನಾವು ಸೋತಿದ್ದೀವಿ ಅಂತೇಳಿ. ಆದರೆ ಸೋತಿಲ್ಲ ಸರ್, ಮರುಜನ್ಮವನ್ನು ಪಡೆದಿದ್ದೀರಾ. ಅಪರ್ಣಾ ಅವರು ಇಷ್ಟೆಲ್ಲ ನೋವುಗಳ ನಡುವೆ ಒಂದೇ ಒಂದು ಕ್ಷಣವೂ ಕೂಡ ಅಳದೆ ಜೀವನವನ್ನು ಸಾಗಿಸಿದಂಥ ಪರಿ ಇದೆಯಲ್ಲ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಬಸವನಗುಡಿಯವರೆಗೆ ಅವರ ಜರ್ನಿ ಇದೆಯಲ್ಲ, ಸಿಕ್ಕಾಪಟ್ಟೆ ವಿಶೇಷ. ಅದು ಹೇಗಿತ್ತು ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 1990ರಲ್ಲಿ ಡಿ ಚಂದನ ವಾಹಿನಿಯಲ್ಲಿ ಅಪರ್ಣಾ ಅವರು ಹೆಚ್ಚು ನಿರೂಪಕಿಯಾಗಿ ಕೆಲಸ ಮಾಡಿದಂತಹ ಅದು ಸಂದರ್ಭ. ಅದು ಅಪ್ಪಟ ಕನ್ನಡದ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವಂತಹ ಅಪರ್ಣರ ಭಾಷಾ ಪ್ರೌಢಿಮೆಗೆ ಫಿದಾ ಆಗದವರೇ ಇಲ್ಲ. ಅವರ ಬಾಲಿಗೆಯಲ್ಲಿ ಕನ್ನಡದ ಮಾತೆ ಹೊರಳ್ತಿದ್ದ ರೀತಿ ಇದೆಯಲ್ಲ, ಬಹುಶಃ ಇನ್ಯಾರಿಗೂ ಕೂಡ ಆ ರೀತಿಯಾದಂಥ ಒಂದು ಅದೃಷ್ಟ ಒಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಸ್ವತಃ ಕನ್ನಡದ ಸುಪುತ್ರಿ ಅಂತಲೇ ಅಪರ್ಣವರನ್ನು ಕರಿಬೋದು. ಸರ್ಕಾರದ ಕಾರ್ಯಕ್ರಮದಿಂದ ಹಿಡಿದು ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕರ್ನಾಟಕದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುತ್ತಿದ್ದಂತಹ ಪ್ರಖ್ಯಾತಿ ಅಪರ್ಣಾ ಅವರದೇ. ಜೊತೆಗೆ 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣಾ ಅವರು ಮೊದಲಿಗೆ ಬಣ್ಣವನ್ನು ಹಚ್ಚಿದರು. ಅವರಿಗೆ ಇಷ್ಟ ಇಲ್ವೋ ಸೆಕೆಂಡ್ರಿ, ಬಟ್ ಅವತ್ತು ಬಣ್ಣ ಹಚ್ಚಿದರು. ಅದಾದ ಬಳಿಕ ಮೊನ್ನೆವರೆಗೂ ಕೂಡ ಬಣ್ಣದ ಲೋಕದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಜೊತೆಗೆ ಅಪರ್ಣಾ ಅವರ ಮೊದಲ ಸಿನಿಮಾ ಆ ಮಸಣದ ಹೂವು ಆದರೆ, ಪುಟ್ಟಣ್ಣ ಕಣಗಾಲ್ ಅವರ ಕೊನೆ ಸಿನಿಮಾ ಈ ಮಸಣದ ಹೂವು. ಪುಟ್ಟಣ್ಣ ಕಣಗಾಲ್ ಅವರು ಕೊನೆಯ ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂಥ ಪ್ರತಿಭೆಯನ್ನು ಕನ್ನಡಕ್ಕೆ ಕೊಟ್ಟೋದ್ರು ಅಂತಲೇ ಒಂದು ನೆಮ್ಮದಿ ಬಹುಶಃ ಅವ್ರಿಗಿರ್ಬೋದು. ಈ ಚಿತ್ರದಲ್ಲಿ ಅಂಬರೀಷ್, ಜಯಂತಿ ಅವರು ಕೂಡ ಅಪರ್ಣಾ ಜೊತೆಗೆ ನಟಿಸಿದರು. ಇನ್ನು ದಾಖಲೆಯನ್ನು ಮಾಡಿದರೂ ಕೂಡ ಈ ಅಪರ್ಣಾ ಅನ್ನೋದನ್ನು ಮರಿಬಾರ್ದು. 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಶುರು ಮಾಡಿದಂತಹ ಅಪರ್ಣಾ ಅವರು 1998ರಲ್ಲಿ ದೀಪಾವಳಿ ಪ್ರಯುಕ್ತ ಒಂದು ನಿರಂತರವಾದಂಥ 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ದಾಖಲೆಯನ್ನು ಮಾಡಿದರು. ಇಲ್ಲಿವರೆಗೆ 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿರ್ಬೋದು. ಬಟ್ ಅವತ್ತು 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿದಂಥ ದಾಖಲೆಯನ್ನು ಆಡಿಸುವಂತಹ ಒಂದು ಸಾಹಸವನ್ನು ಯಾರೂ ಕೂಡ ಇದುವರೆಗೆ ಮಾಡಲಿಕ್ಕಾಗಲಿಲ್ಲ. ಇನ್ನು ಆಕೆ ನಟಿಸಿದಂಥ ಸಿನಿಮಾಗಳು ಒಂದಲ್ಲ ಎರಡಲ್ಲ: ಸಂಗ್ರಾಮ, ನಮ್ಮೂರ ರಾಜ, ಸಾಹಸ ವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಸಿನಿಮಾಗಳಲ್ಲಿ ಅಪರ್ಣಾ ನಟಿಸಿದ್ದಾರೆ. ಇನ್ನು ಬಿಗ್ ಬಾಸ್ನ ಸ್ಪರ್ಧಿಯೂ ಕೂಡ ಆಗಿದ್ದರು ಇದೇ ಅಪರ್ಣಾ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 1ರಲ್ಲಿ ಅಪರ್ಣಾ ಭಾಗವಹಿಸಿದರು. 41 ದಿನಕ್ಕೆ ಮನೆಯಿಂದ ಹೊರಗಡೆ ಬಂದಿದ್ದಾದರೂ ಕೂಡ ಬಿಗ್ ಬಾಸ್ ಅವರಿಗೆ ಒಳ್ಳೆ ಹೆಸರನ್ನು ತಂದುಕೊಡ್ತು. ಈ ಶೋನಲ್ಲಿ ಅವರು ಎಲ್ಲರ ಜೊತೆಗೆ ಬೆರೆತು ಡ್ಯಾನ್ಸ್ ಮಾಡಿದ್ದು ಅಥವಾ ಆಟವಾಡಿದ್ದು ಇವತ್ತಿಗೂ ಕೂಡ ಯಾರಿಗೂ ಮರೆಯೋಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಧಾರಾವಾಹಿಗಳಲ್ಲೂ ಕೂಡ ಅಪರ್ಣಾ ನಟಿಸಿದ್ದಾರೆ. ಮೂಡಲಮನೆ, ಮುಕ್ತ, ಇಂತಿ ನಿನ್ನ ಸುಜಾತ ಧಾರಾವಾಹಿಗಳಲ್ಲೂ ಕೂಡ ಇಲ್ಲಿ ಅಪರ್ಣಾ ಅವರು ನಟಿಸಿದ್ದಾರೆ. ಅಷ್ಟು ಮಾತ್ರವಲ್ಲ,
ಮಜಾ ಟಾಕೀಸ್ ಅವರಿಗೆ ಹೊಸದೊಂದು ಬದುಕನ್ನು ಕೊಟ್ಟಂಥ ಶೋ ಅಂತಲೇ ಹೇಳ್ಬೋದು. ಮಜಾ ಟಾಕೀಸ್ ಶೋನಲ್ಲಿ ಅಪರ್ಣ ಅವರ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟ್ರು ವರಲಕ್ಷ್ಮಿ ಪಾತ್ರವನ್ನು ಮಾಡ್ತಾಯಿದ್ರು. ಈ ಕಾಮಿಡಿ ಶೋನಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಇವರು ಫೇಮಸ್ ಆಗಿದ್ದರು. ನನಗೆ ಸಲ್ಮಾನ್ ಖಾನ್ ಗೊತ್ತು, ಬರಾಕ್ ಒಬಾಮಾ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂಥೇಳಿ ಡೈಲಾಗ್ ಹೊಡೆಯೋದ್ರಲ್ಲಿ ಜನಪ್ರಿಯತೆಯನ್ನು ಪಡೆದಿದ್ರು. ಹಾಸ್ಯದಲ್ಲಿ ಒಂದು ಲಿಮಿಟ್ ಇರಬೇಕು. ಆ ಲಿಮಿಟನ್ನು ಹಾಕಿಕೊಂಡೇ ವರಲಕ್ಷ್ಮಿ ಆ ಪಾತ್ರವನ್ನು ಜೀವ ತುಂಬ್ತಾಯಿದ್ರು, ನಿರ್ವಹಿಸ್ತಾಯಿದ್ರು, ಆ ಪಾತ್ರವನ್ನು ಜೀವಿಸ್ತಾಯಿದ್ರು. ಜೊತೆಗೆ ಒಂದು ಹಂತದಲ್ಲಿ ತೀರಾ ಟ್ರೋಲ್ಗಳು ಬಂದಾಗ ಅಥವಾ ಅವ್ರ ಟ್ರೋಲ್ಗೆ ಒಳಗಾದಾಗ ಆ ಮಜಾ ಟಾಕೀಸ್ ಅನ್ನುವಂಥ ಕಾರ್ಯಕ್ರಮದಿಂದ ಹೊರಗಡೆ ಹೋಗ್ತೀನಿ ಅಂತಲೂ ಕೂಡ ನಿರ್ಧರಿಸಿದ್ರಂತೆ. ನಂತರ ಸೃಜನ್ ಅವರೇ ಸಮಾಧಾನ ಮಾಡಿ ಕೂರಿಸ್ಕೊಂಡಿದ್ರು. ಆ ರೀತಿಯಾಗಿಯೂ ಕೂಡ ವರಲಕ್ಷ್ಮಿಯಾಗಿ ಇಲ್ಲಿ ಮಜಾ ಟಾಕೀಸ್ನಲ್ಲಿ ಹೆಸರನ್ನು ಸಂಪಾದನೆ ಮಾಡಿದರು. ಇನ್ನು ಬಹುಶಃ ನೀವು ಬೆಂಗಳೂರು ಮೆಟ್ರೋದಲ್ಲಿ ಕೇಳಿಸ್ಕೊಂಡಂತಹ ಧ್ವನಿ ಇದೆಯಲ್ಲ, ಆ ಧ್ವನಿಯೂ ಕೂಡ ಇವರದ್ದೇ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. 20 ವರ್ಷಗಳ ನಂತರದಲ್ಲಿ ದಿ ಗ್ರೇ ಸಿನಿಮಾದಲ್ಲಿ ನಟಿಸೋದ್ರ ಮೂಲಕ ಅಪರ್ಣ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಿದರು. ಅಂದರೆ ಈ ಮೊದಲ ಸಿನಿಮಾಗೆ ಸ್ವಲ್ಪ ಗ್ಯಾಪ್ ಬಿಟ್ಟು 20 ವರ್ಷಗಳು ಗ್ಯಾಪ್ ಇತ್ತು. ಅದಾದಮೇಲೆ ಗ್ರೇ ಗೇಮ್ಸ್ ಅನ್ನುವಂಥ ಸಿನಿಮಾದಲ್ಲಿ ನಟಿಸೋದ್ರ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಮತ್ತೊಮ್ಮೆ ಅಂದರೆ ಕಂಬ್ಯಾಕ್ ಮಾಡಿದರು. ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಕೂಡ ವಾಸ್ತುಶಿಲ್ಪಿಯಾಗಿ, ಕವಿಯಾಗಿ ಮತ್ತು ಸಾಹಿತಿಯಾಗಿ ಹೆಸರನ್ನು ಪಡೆದಿದ್ದಾರೆ. ಜೊತೆಗೆ ತನ್ನೆಲ್ಲ ನೋವುಗಳನ್ನು ಸಾಹಿತ್ಯದ ಮೂಲಕ ಇಲ್ಲಿ ಬರಿತಾ ಹೋಗ್ತಾ ಇರ್ತಾರೆ. ಅಂದರೆ ಒಂದೊಂದು ವಿಶೇಷತೆಯನ್ನು ಕೂಡ ಇವರು ಅಲ್ಲಿ ನಿರೂಪಣೆ ಮಾಡೋದು ಅಥವಾ ಅವರು ಹೇಳಿಕೊಳ್ಳೋದು ಇವೆಲ್ಲದೂ ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಪರ್ಣ ಅವರು ತಮ್ಮ ಪತಿಯ ಜೊತೆಗೆ ಇರ್ತಿದ್ದಂಥ ರೀತಿ, ತಮ್ಮ ಪತಿಯು ಕೂಡ ಅಪರ್ಣ ಜೊತೆಗೆ ಇರ್ತಿದ್ದಂಥ ರೀತಿಯನ್ನು ಹೇಳೋಕ್ಕೆ ಅಸಾಧ್ಯ. ಇನ್ನು ಅವರಿಗೆ ಸಾಕಷ್ಟು ಕನಸುಗಳಿತ್ತು. ಅವರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಹುಮ್ಮಸ್ಸಿತ್ತು. ಇನ್ನೂ ಕೂಡ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಇನ್ನೂ ಕೂಡ ಮಾಡಬೇಕು ಅನ್ನೋಂಥ ಹಂಬಲ ಇತ್ತು. ಅವೆಲ್ಲದ್ರ ಬಗ್ಗೆಯೂ ಕೂಡ ನಿಮಗೆ ಮುಂದಿನ ಸ್ಟೋರಿಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.